ರೀತಿಯಲ್ಲಿ ಪಕ್ಷವನ್ನು ಕಟ್ಟೋದ್ರಲ್ಲಿ ಶ್ರಮ ವಹಿಸಿ ಅಲ್ಲಿ ಹಳೆಯ ಕಚೇರಿಯಲ್ಲಿ ಕೆಲಸ ಮಾಡಿ ಕಾರಣಾಂತರದಿಂದ ಇಲ್ಲಿ ಬರೋಂಗಾಗಿದೆ. ತಮಗೆಲ್ಲ ಗೊತ್ತಿದೆ ಯಾಕೆ ಇಲ್ಲಿ ಶಿಫ್ಟ್ ಮಾಡಿದ್ದೀವಿ ಅನ್ನೋದು ಗೊತ್ತಿದೆ. ಹಾಗಾಗಿ ಇವತ್ತು ಇದು ನಮ್ಗಿರ್ತಕ್ಕಂಥ ತಾತ್ಕಾಲಿಕವಾದಂತ ಕಾಂಗ್ರೆಸ್ಸಿನ ಕಚೇರಿ, ಟೆಂಪರರಿ. ನಾವು ಮುಂದೊಂದು ದಿವಸ ನಮ್ಮ ಪರ್ಮನೆಂಟ್ ಕಚೇರಿಯನ್ನು ಮಾಡ್ತೇವೆ ಅನ್ನುವಂಥದ್ದು ಗಮನ. ಆದ್ರಿಂದ ಇವತ್ತು ಈ ಕಚೇರಿಯಲ್ಲಿ ಕೂಡ ಕೆಲಸ ಕಾರ್ಯಗಳಾಗಬೇಕು. ಪಕ್ಷದ ಕೆಲಸಗಳು ಬಹಳ ಪ್ರಾಮಾಣಿಕವಾಗಿ ಕೆಲಸಗಳಾಗಬೇಕು. ನಾನು ಅನೇಕ ಹಿರಿಯರಿದ್ದಾರೆ, ಶಫಿಯವರು, ರಂಗಣ್ಣಯ್ಯನವರು, ಎಲ್ಲ ನನಗಿನ ಮೊದಲು ಶಾಸಕರಾಗಿದ್ದಂಥವರು. ಮುದ್ದಮ್ಮಗೌಡರು ಕೂಡ ಕಡಿಮೆ ನನಗಿನ ಮೊದಲೇ ಆಗಿದ್ದಾರೆ, 89ನಲ್ಲಿ ಆಗಿಲ್ಲ. ಆದ್ರೆ ನಾನು ಬುದ್ಧಿ ಹೇಳೋದಕ್ಕಾಗಲಿ ತಿಳುವಳಿಕೆ ಹೇಳುವಂತವನ್ನಲ್ಲ, ಆಗಲ್ಲ, ನನಗೆ ಶಕ್ತಿ ಇಲ್ಲ, ಯಾಕಂದ್ರೆ ಅವ್ರು ಹಿರಿಯ ಅನುಭವ ಇದೆ. ಆದ್ರೆ ಪಕ್ಷದ ಬಗ್ಗೆ, ಕಾಂಗ್ರೆಸ್ ಪಕ್ಷದ ಬಗ್ಗೆ ನನ್ನದೇ ಆದಂತ ಕಮಿಟ್ಮೆಂಟ್ ಇದೆ. ಕಾಂಗ್ರೆಸ್ ಪಕ್ಷ ಗಂಗಣ್ಣಯ್ಯನವರು ದೇವರಿಗೆ ಹೋಲಿಸಿದ್ರು, ದೇವಸ್ಥಾನಕ್ಕೆ ಹೋಲಿಸಿದ್ರು. ನಾನು ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಹೇಳ್ತೇನೆ, ಕಾಂಗ್ರೆಸ್ ಪಕ್ಷ ನಮಗೆ ತಾಯಿ ಅಂತ. ಯಾರಾದ್ರೂ ಕೂಡ ನಮ್ಮ ಸಂಸ್ಕೃತಿಯಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ತಾಯಿಗೆ ದ್ರೋಹ ಮಾಡೋದುಂಟ, ಮೋಸ ಮಾಡೋದುಂಟ, ಹೆತ್ತ ತಾಯಿಗೆ ತಿರುಗಿಕೊಂಡು ಮಾತಾಡೋದುಂಟ. ನಾವೆಲ್ಲ ನಮ್ಮ ತಾಯಿ ಇರುವಾಗ, ನನಗೆ ಅವರು ಇರುವಾಗ ಎಷ್ಟು ಸಂತೋಷದಿಂದ ಇರ್ತಿದ್ವಿ. ಇವತ್ತು ನಮ್ಮ ತಾಯಿಯನ್ನ ನೆನೆಸ್ಕೊಂಡ್ರೆ ಸಿಗ್ತಾರ? ಅವ್ರು ಸಿಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಒಂದು ಬಾರಿ ನಿಮಗೆ ಜನ್ಮ ಕೊಟ್ಟ ಮೇಲೆ ಅದು ತಾಯಿ ಜನ್ಮ ಕೊಟ್ಟಿದ್ದಾಳೆ ಅಂತ ತಿಳ್ಕೊ. ಯಾಕೆಂದ್ರೆ ಅನೇಕ ಘಟನೆಗಳು ಬರುತ್ತೆ ನಮಗೆ. ಅದಕ್ಕಾಗಿ ನಾವು ಹುಟ್ಟಿಲ್ಲ, ಅಧಿಕಾರಕ್ಕಾಗಿ ಹುಟ್ಟಿದೀವ. ನಂಗೆ ಗೊತ್ತಿಲ್ಲಪ್ಪ, ನಾನು ಹುಟ್ಟಿದಾಗ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗ್ತೀನಿ, KPCC ಅಧ್ಯಕ್ಷ ಆಗ್ತೀನಿ, ಇವೆಲ್ಲ ಗೊತ್ತೇ ಇಲ್ಲ. ರಾಜಕಾರಣಕ್ಕೆ ಬರ್ತೀನಿ ಅನ್ನೋದೇ ಗೊತ್ತಿಲ್ಲ. ಆಕಸ್ಮಿಕವಾಗಿ ಬಂದ್ಬಿಟ್ವಿ. ರಾಜಕಾರಣಕ್ಕೆ ಬಂದು ಆ ಪಕ್ಷ ನನ್ನನ್ನ 1987ರಲ್ಲಿ ನನ್ನನ್ನ ಪದಾಧಿಕಾರಿಯನ್ನಾಗಿ ಮಾಡಿ ಕಾಂಗ್ರೆಸ್ಸಿನ ಜನ್ಮವನ್ನ ನನಗೆ ಕೊಟ್ಟರು. ಇವತ್ತು ಅದು ನಾವೆಲ್ಲರೂ ಇಲ್ಲಿ ಇರ್ತಕ್ಕಂಥವರು ಅದನ್ನ ಅರ್ಥ ಮಾಡ್ತೀವಿ. ಇವತ್ತು ಅನೇಕ ರೀತಿಯಲ್ಲಿ ಬೆಳವಣಿಗೆಗಳಾಗ್ತವೆ. ಅವರು ಹೇಳಿದ್ರು, ಮಾತಿನಲ್ಲಿ, ನಡೆಯಲ್ಲಿ ಹಿಡಿತಾ ಇಲ್ಲ. ಪಾಪ ಅವರು ಕುಮಾರಸ್ವಾಮಿ ಅವರು ಉಲ್ಲೇಖ ಮಾಡಿದ್ರು. ನಾನು ಅದು ಹೇಳಿದೆ, ಅವತ್ತು ನನಗೆ ಮಾಧ್ಯಮದವ್ರು ಕೇಳಿಲ್ಲಪ್ಪ, ನಾನು ಅವ್ರ ಬಗ್ಗೆ ನಾನೇನು ಮಾತಾಡಕ್ ಹೋಗಲ್ಲ, ಯಾಕೆಂದ್ರೆ ನಾನು ಮಾತಾಡ್ಬಿಟ್ರೆ ಅದೇನಿದೆ, ನಾನು ಅದನ್ನೇ ಹೇಳ್ಬೋದಲ್ಲ ತಿಳ್ಕೊಂಡು ಅವರಿಗೂ ಹೇಳಿದೆ, ಮಾಧ್ಯಮದಲ್ಲಿ ಹೇಳಿದೆ. ಇಲ್ಲಪ್ಪ, ನಾನು ಮಾತಾಡೋದಿಲ್ಲ, ನಾನು ಕೂಡ ಅದನ್ನೇ ಮಾತಾಡಿದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ. ಆದ್ರಿಂದ ಇವತ್ತು ಕಲುಷಿತವಾದ ವಾತಾವರಣ ಸೃಷ್ಟಿಯಾಗಿದೆ. ಕಲುಷಿತ ಅಂದ್ರೆ ಎಷ್ಟು ಮಟ್ಟಿಗೆ ಅಂದ್ರೆ ಅದನ್ನೇ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಅನೇಕ ಜನ ಹಿರಿಯರನ್ನ ನಾವು ಸದನಗಳಲ್ಲಿ, ಲೋಕಸಭೆ ಇರ್ಬೋದು, ರಾಜ್ಯಸಭೆ ಇರ್ಬೋದು, ಅಥವಾ ಅಸೆಂಬ್ಲಿ ಇರ್ಬೋದು, ಕೌನ್ಸಿಲ್ ಇರ್ಬೋದು, ಅವರ ನಡವಳಿಕೆಗಳನ್ನ ನಾವು ಅನೇಕ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತೀವಿ. ನಾನೇ ಇನ್ನೂ ಚಿಕ್ಕವನೇ ಲೆಕ್ಕಕ್ಕೆ, 30 ವರ್ಷ ಆಗಿದ್ರು ಕೂಡ ನಾವು ಇನ್ನೂ ಚಿಕ್ಕವರೇ.
ರಾಜಕೀಯದ ಕ್ಷೇತ್ರಗಳಲ್ಲಿ ಅನುಭವವಿದೆ. ನಾನು ಅಂಥ ಸಂದರ್ಭದಲ್ಲಿ 89ರಲ್ಲಿ ನಾನು ಮೊದಲನೇ ಬಾರಿ ಬಂದಾಗ ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿ ಆಗಿದ್ದರು. ಬಹುಶಃ ಮೊದಲನೇ ವಿಧಾನಸಭೆ ಅಥವಾ ಎರಡನೇ ವಿಧಾನಸಭೆ ಕಾಣಿಸ್ತೇವೆ. ಸಭೆ ಸಾಹೇಬರಿದ್ರು. ಟೆಲಿಫೋನ್ ಟ್ಯಾಪಿಂಗ್ ಹಗರಣದ ಬಗ್ಗೆ ಚರ್ಚೆ ಆಯಿತು. ರಾಮಕೃಷ್ಣ ಹೆಗಡೆ ಅವರು ಮಾಜಿ ಮುಖ್ಯಮಂತ್ರಿಗಳು, ವೀರೇಂದ್ರ ಪಾಟೀಲ್ರು ಹಾಲಿ ಮುಖ್ಯಮಂತ್ರಿಗಳು. ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಆಗಿದೆ ಎನ್ನುವಂಥದ್ದನ್ನ ಹಾಲಿ ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿ ಅದರ ಮೇಲೆ ಭಾಷಣ ಮಾಡ್ತಾರೆ. ರಾಮಕೃಷ್ಣ ಹೆಗಡೆ ಅವರು ವಿರೋಧ ಪಕ್ಷದಲ್ಲಿ ಹಿಂದಿನ ಪೆನ್ಷನ್ ಕೂತ್ಕೊಂಡು ಕೇಳ್ತಾರೆ. ಯಾರು ಬರಬೇಡಿ ಸರ್, ಅವ್ರಿಗೊಂದು ಸೀಟ್ ಕೊಟ್ಬಿಡಿ. ಅವ್ರು ಯಾರ ಸೀಟ್ ಮಾಡಿ ಕೂರ್ಸಪ್ಪ ಅವ್ರನ್ನ. ನಮ್ಮ ಪಕ್ಷದ ಅತ್ಯಂತ ಹಿರಿಯ ಮುಖಂಡರು, ಅವರು ನನ್ನ ತಾನೇ ವಿಧಿವಶರಾಗಿದ್ದಾರೆ. ಚುನಾವಣೆಗಳಲ್ಲಿ ನಗರಸಭಾ, ಪುರಸಭಾ ಮತ್ತು ಏನು ಗುಬ್ಬಿ ಇಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಉಪಾಧ್ಯಕ್ಷರು ಜೈಬೇರಿ ಬಾರಿಸಿ ನಮಗೆ ಗೆಲುವನ್ನು ತಂದುಕೊಟ್ಟಿದ್ದಾರೆ.